ಸರ್, ಒಂದು ಕೆಲಸ ಮಾಡೋಣ. ಜನತಾದಳ ಪಕ್ಷ ಏನು ಅರ್ದಿದ್ಯೋ ಅರ್ದಿಲ್ವೋ, ಒಂದು ಪ್ರಾದೇಶಿಕ ಪಕ್ಷ ಆಗಿ ಪಾಪ ಅವರೇ ಹೇಳಿದ್ರು 17, 18, 19 ಸ್ಥಾನಕ್ಕೆ ಬಂದಿದ್ದೀರಾ ಅಂತ. ಸರ್, ಈಗ ಹೊಸದಾಗೆ ಸೋಷಿಯಲ್ ಮೀಡಿಯಲ್ಲಿ ಒಂದು ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ತಾವು ನೋಡಿರ್ಬೇಕು, ಒಂದು 2-3 ದಿನದಿಂದ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಅಲ್ವಾ. ಒಂದು ಕೆಲಸ ಮಾಡಲಿ, ಅವ್ರಿಗೆ ಹೊಸದಾಗೆ ಪಾರ್ಟಿ ಕಟ್ಟಿ ಅಂತಕ್ಕಂಥದ್ದನ್ನ ನಾನು ಅವ್ರ ಮೇಲೆ ಒತ್ತಡ ಹಾಕಕ್ಕೆ ಹೋಗಲ್ಲ. ಯಾಕೆಂದರೆ ಪಾರ್ಟಿ ಕಟ್ಟೋದು ಸುಲಭ ಅಲ್ಲ. ಅದು ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದ್ರು ಕೂಡ ಬಹುಶಃ ಅವರೇ ಉತ್ತರ ಕೊಡ್ತಾರೆ. ಅದಕ್ಕೆ ಪಾರ್ಟಿ ಕಟ್ಟಿ ಚುನಾವಣೆ ಟೈಮಲ್ಲಿ ಅದನ್ನು ಬಿಟ್ಟು ಹೋಗಿ ಇನ್ನೊಂದು ಪಾರ್ಟಿಗೆ ಜಾಯ್ನ್ ಆದಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು. ಪಾಪ ಅವ್ರ ಬಗ್ಗೆ ಈಗ ಚರ್ಚೆ ಬೇಡ. ಈಗ ಇಲ್ಲಿರ್ತಕ್ಕಂಥ ಪ್ರಶ್ನೆ ಒಂದೇ, ಕಾಕ್ರೋಚ್ ಪಾರ್ಟಿ ಅಂತ ಹುಟ್ಟಿದೆಯಲ್ಲ, ಸೋಷಿಯಲ್ ಮೀಡಿಯಾ ಇವತ್ತೇನು ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಹೆಂಗಿದ್ರು INDA ಮಿತ್ರಕೂಟದಿಂದ ಆಚೆ ಬಂದಾಯಿತು, ಹೊರಗಡೆ ಬಂದಾಯಿತು, ಹೆಜ್ಜೆ ಇಟ್ಟಾಯಿತು. ಅಲ್ಲೆಲ್ಲೋ ತಮಿಳ್ನಾಡಿನಲ್ಲಿ DMK ಜೊತೆಗೆ ಕೈ ಜೋಡಿಸಿದ್ರಿಂದ ಹೆಂಗೋ ಒಂದು 5 ಸೀಟು ಗೆದ್ಕೊಂಡು ಗೌರವ ಉಳಿಸ್ಕೊಂಡ್ರು ಪಾಪ. ಈಗ ಕೊನೆಗೆ ಅವ್ರಿಗೂ ಚೂರಿ ಚುಚ್ಚಿ ಅಲ್ಲಿ TVK ಜೊತೆ ಸೇರ್ಕೊಂಡಾಯ್ತು. ಅದರಿಂದ ಹೊರಗಡೆ ಹಾಕಾಯ್ತು ಅವ್ರನ್ನ, ಹೌದಲ್ವಾ. ಒಂದು ಕೆಲಸ ಮಾಡೋಣ, ಪ್ರಾದೇಶಿಕ ಪಕ್ಷ ಕಟ್ಟಿ ಅಂತ ಆ ಒತ್ತಡಕ್ಕೆ ನಾನು DCM ಅವ್ರನ್ನ ಸಿಕ್ಸೋದಿಲ್ಲ. ಕಾಕ್ರೋಚ್ ಪಾರ್ಟಿಗೆ ಅಧ್ಯಕ್ಷ ಆಗ್ಬಿಡ್ಲಿ. ಅಧ್ಯಕ್ಷ ಆಗಿ 2028 ಚುನಾವಣೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು 50 ಸೀಟ್ ಗೆದ್ದು ತೋರಿಸ್ಲಪ್ಪ. ಯಾರು? DCM ಅವರು ಕಾಕ್ರೋಚ್ ಪಾರ್ಟಿಗೆ ಅಧ್ಯಕ್ಷರಾಗಿ ಅಲ್ಲಾಗ್ಬಿಡ್ಲಿ ಸರ್. ನಮ್ಗೆ ಕೇಳಿದ್ರಲ್ಲ, ಪ್ರಾದೇಶಿಕ ಪಕ್ಷ 17 ಸೀಟು, 1 ಸೀಟು, 2 ಸೀಟು ಅಂತಾರಲ್ಲ. ಈಗ ಅವ್ರಿಗೆ ಯಾಕೆ ಒತ್ತಡ? ಒಂದು ಪ್ರಾದೇಶಿಕ ಪಕ್ಷ ಸಪ್ರೇಟ್ ಆಗಿ ಯಾಕೆ ಕಟ್ಟಿ ಅನ್ನೋದು ಒಂದು ಸಂಚಲನ ಸೃಷ್ಟಿಯಾಗಿದೆಯಲ್ಲ. ಯಾಕೆ ಇದು ಹೇಳ್ತಾ ಇದ್ದೀನಿ ಗೊತ್ತಾ? ನಿನ್ನೆ ಫ್ರೀಡಂ ಪಾರ್ಕಲ್ಲಿ ನಿಂತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು I am ಕಾಕ್ರೋಚ್ ಅಂತ ಟಿ ಶರ್ಟ್ ಬಿಡುಗಡೆ ಮಾಡ್ತಾರೆ ಸರ್. I am ಕಾಕ್ರೋಚ್ ಅಂತ ಟಿ ಶರ್ಟ್ ಬಿಡುಗಡೆ ಮಾಡ್ತಾರೆ. ಸೊ ಎಂಥ ದುರಂತ ಅಂದರೆ ಕಾಂಗ್ರೆಸ್ ಪಕ್ಷದ್ದು ಸೋಷಿಯಲ್ ಮೀಡಿಯಲ್ಲಿ ಆಗಿರ್ತಕ್ಕಂಥ ಒಂದು ಸಂಚಲನ ಏನಿದೆ, ಅದು ಏನು ಎತ್ತ ಆಳ ಅಗ್ಲ ಡೀಪ್ ಅನಾಲಿಸಿಸ್ ಮಾಡ್ದಿರಾ ಹೋಗಿ ಆ ಟಿ ಶರ್ಟ್ ಇಟ್ಕೊಂಡು ನಿಂತ್ಕೋತಾರೆ ಅಂದರೆ, ಅಲ್ಲಿ INDA ಮಿತ್ರಕೂಟದಿಂದ ಹೊರಗಡೆ ಹಾಕಿದ್ಮೇಲೆ ಇನ್ಯಾವ ಹೀನಾಮಾನದ ಸ್ಥಿತಿ ಕಾಂಗ್ರೆಸ್ನವ್ರು ಬಂದ್ಬಿಟ್ಟಿದ್ದಾರೆ ಅಂತ ಪಾಪ ನಾನು ನೋಡಿದ್ರೆ ಅವ್ರ ಪರವಾಗಿ ನನಗೆ ಆತಂಕ ಆಗ್ತದೆ. ಅದಕ್ಕೆ ಅಲ್ಲೇ ಅಧ್ಯಕ್ಷ ಆಗಿ ಒಂದು 50 ಸೀಟ್ ಗೆದ್ದು ತೋರಿಸಿ ಆಯ್ತು ಅಣ್ಣ. ಬೇರೆ ಏನಾದ್ರು ಖಂಡಿತ ಗಡುವು ಕೊಟ್ಟು ಹೋರಾಟ ಮಾಡೇ ಮಾಡ್ತೀವಿ. ಇದು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕರೆ ಕೊಡ್ತೀವಿ. ಇದು ಕೇವಲ ಬೆಂಗಳೂರು ನಗರಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಕರೆ ಕೊಡ್ತೀವಿ.